ಅವರು ಬಿ ಜೆ ಪಿಯವರು ಒಂದು ಒಂದು ಯಾವುದಾದ್ರೂ ಏನಾದರೂ ಉದ್ಧಾರ ಮಾಡೋರೆ ನಮ್ಮ. ಬಟ್ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ ಈ ಸವಲತ್ತುಗಳನ್ನು ಕೊಟ್ಬಿಟ್ಟು ಎಲ್ಲ ಸೋಮಾರಿಗಳಾಗಿದ್ದಾರೆ. ಯಾವ ರೀತಿ ಅಂದರೆ ಈಗ ಅಕ್ಕಿ ಆಗಿರ್ಬೋದು, ಆರಾಮಾಗಿದ್ದು ಒಂದು ತಿಂಗಳು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾರೆ, ಕೆಲಸ ಮಾಡಲ್ಲ. ಒಟ್ಟಾರೆ ನಿರುದ್ಯೋಗಿಗಳು ಸೋಮಾರಿಗಳನ್ನು ಮಾಡಿದೆ. ಯಾರಿಗೆ ಹೆಲ್ಪ್ ಆಗ್ತಾ ಇದೆ? ಬಡ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಮಧ್ಯಮ ವರ್ಗದವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಸಣ್ಣ ಇವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಅಯ್ಯೋ ನೀನು ಮಾಡಿದ್ರು ಹೊಟ್ಟೆ ಹುರ್ಕೊಂತಾರ, ಓ ಹಂಗಾಗೈತಿ ಹಿಂಗಾಗೈತಿ. ಇವ್ರು ಓಲಿ ಆ ಕೆಲಸ ಮಾಡೋರ. 1500 ರೂಪಾಯಿ ಒಬ್ಬ ಮನುಷ್ಯನಿಗೆ ಒಂದು ಮನೇಲಿ ಮಿಕ್ಕಿದ್ರೆ ಅವ್ನಿಗೆ ಬೇರೆ ಇದಕ್ಕೆಲ್ಲ ಉಪಯೋಗ ಆಗತ್ತಲ್ವಾ? ಈ ದುಡ್ಡು 5 ಗ್ಯಾರಂಟಿ ಇಲ್ಲ ಅಂತಿದ್ರೆ ಎಲ್ಲ ಕಾಂಟ್ರಾಕ್ಟ್ರು ಅವರು ಇವರು ಎಲ್ಲ ತಿಂದಾಕ್ಬಿಟ್ಟಿರೋರು. ಜನರಿಗೋಸ್ಕರ ಸರ್ಕಾರ ಜನರಿಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಪಾಪ ಹೋಗಿ ಡೆಲ್ಲಿಯಲ್ಲೆಲ್ಲ ಎಲ್ಲರನ್ನೂ ಕೂತ್ಕೊಂಡು ಮಾತಾಡಿ ಎಲ್ಲರ ಹತ್ರನೂ ಬೇಡ್ಕೊಬೇಕು. ಒಬ್ಬ CM ಹೋಗಿ ಸೆಂಟ್ರಲಲ್ಲಿ ಬೇಡಂಗೆ ಆಗ್ಬಿಡ್ತಲ್ರಿ. ಅವರು ಬಿ ಜೆ ಪಿಯವರು ಒಂದು ಯಾವುದಾದ್ರೂ ಏನಾದರೂ ಉದ್ಧಾರ ಮಾಡೋರೆ ನಮ್ಮ. ಏನಾದ್ರು ಮಾಡೋರೆ ಹೇಳಿ. ಓಲಿ ಬಸ್ ಫ್ರೀಯೇ ಬಿಟ್ಟವ್ರ. ಅಯ್ಯೋ ನೀನು ಮಾಡಿದ್ರು ಹೊಟ್ಟೆ ಹುರ್ಕೊಂತಾರ, ಓ ಹಂಗಾಗೈತಿ ಹಿಂಗಾಗೈತಿ. ಇವ್ರು ಓಲಿ ಆ ಕೆಲಸ ಮಾಡೋರ ಹೇಳಿ ನೋಡೋಣ. ಅಕ್ಕಿ ಕೊಟ್ಟವ್ರೆ ನಮ್ಮ, 2000 ರೂಪಾಯಿ ಹಾಕೋರೆ ನಮ್ಮ. ಓಲಿ ಎಜುಕೇಟೆಡ್ ಮಾಡೋರೆ ಅವ್ರಿಗೊಂದು 2,500-3,000 ರೂಪಾಯಿ ಕೊಡ್ತಾವ್ರೆ, ಹಂಗೋ ಹಿಂಗೂ ಕೊಡ್ತಾವ್ರೆ. ಇವ್ರ ಸರ್ಕಾರದಲ್ಲಿ ಇವ್ರು ತಿನ್ನೋಕ್ಕೆ ಸಾಕಾಗ್ತಾ ಇಲ್ಲ, ಇವರಾದರೂ ಹಂಗೋ ಹಿಂಗೋ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ತಾವ್ರಲ್ಲ ಅವರು. ಅಂದ್ರೆ ಎಲ್ಲೋ ಒಂದ್ ಕಡೆ ಜನರು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ನಮ್ಮ ಹತ್ರ ಇರುವಂತ ಹಣ್ಣನೇ ಟ್ಯಾಕ್ಸ್ ಈ ರೀತಿ ಎಲ್ಲ ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಓಲಿ ಏನು ಓಡಾಡ್ತೀರಾ ನೀವು ಬಸ್ಸಲ್ಲಿ, ಇದರಲ್ಲಿ ಏನು ತಗೊಂತೀರಾ? ಏನು ಇವಾಗ ಈ ಬಿ ಜೆ ಪಿಯವರು ಇವರು ಆಪೋಸಿಟ್ ಪಾರ್ಟಿಗಳು ಎಲ್ಲ ಬಸ್ಸಲ್ಲಿ ಓಡಾಡ್ತಾರೆ, ರೇಷನ್ ತೊಗೊತಾರೆ. ಯಾರಮ್ಮ ಬಡವರು? ಎಲ್ಲ ಅವರು ರೇಷನ್ ಡಿಪೋದಲ್ಲಿ ಇಲ್ಲಿಂದ ನೋಡ್ತಾರೆ, ಅಲ್ಲವ್ರು ನಿಂತಿರ್ತಾರೆ, ಎಲ್ಲ ಅವರೇ ಆಪೋಸಿಟಾಗಿ ಮಾತಾಡೋರೆ, ಅವರೇ ಇರ್ತಾರಲ್ಲ. ಈಗ ನಮ್ಮ ಹತ್ರ ಇರುವಂತ ಹಣವೆಲ್ಲ ನಾವು ಜನರಿಗೋಸ್ಕರನೇ ಉಪಯೋಗ ಮಾಡಿದೀವಿ. ಅಂದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈಗ ನಮ್ಮ ಹತ್ರ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಏನಾಗಿದೆ ಅಂದರೆ ಗ್ಯಾರಂಟಿ ಕೊಟ್ಬಿಟ್ಟು ಒಂದು ರಸ್ತೆನೇ ಆಗಿರಲಿ ಅಥವಾ ಬೇರೆ ರೀತಿಯ ಸಾರ್ವಜನಿಕವಾಗಿ ಯಾವುದೇ ಸಹ ಇಂಪ್ರೂವ್ಮೆಂಟ್ ಆಗಿಲ್ಲ. ಏಕೆಂದರೆ ಯೋಜನೆಗಳಿಗೆ ದುಡ್ಡು ಹೋದಾಗ ಸಾರ್ವಜನಿಕವಾಗಿ ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಹಳ್ಳಿ ಕಡೆ ರೋಡ್ಗಳಾಗಿರ್ಬೋದು, ಯಾವುದೇ ರೀತಿಯಾಗಿ ಆಗಿರೋದನ್ನು ನಾವು ನೋಡ್ತಾ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗಳು ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ ಸರ್ಕಾರಕ್ಕೆ. ಈಗ ಗೃಹ ಸಚಿವರೇ ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತಾ ಇದೆ ಸರ್? ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕೆಂದರೆ ಈಗ ರಾಜ್ಯವನ್ನು ಆಳಿರೋರು ಅವರು ತುಂಬ ಹಿಂದೆ ಅಧ್ಯಕ್ಷರಾದಂಥವರು, ಮುಖ್ಯಮಂತ್ರಿ ಆಗಿದ್ದವರು, ಮತ್ತು ಎಲ್ಲ ರೀತಿಯೂ ಸಹ ಅವರು ತಿಳ್ಕೊಂಡಿರೋರು. ಅವ್ರು ಯಾಕೆ ಮಾತಾಡಿದ್ರು ಗೊತ್ತಿಲ್ಲ ಅದ್ರ ಬಗ್ಗೆ. ರಾಜ್ಯ ಸರ್ಕಾರ ನಿಜವಾಗ್ಲೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ಯಾ ಸರ್? ಭ್ರಷ್ಟಾಚಾರ ಅನ್ನೋದೇನು ಅನ್ಸಲ್ಲ. ಬಟ್ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ ಈ ಸವಲತ್ತುಗಳನ್ನು ಕೊಟ್ಬಿಟ್ಟು ಎಲ್ಲ ಸೋಮಾರಿಗಳಾಗಿದ್ದಾರೆ. ಯಾವ ರೀತಿ ಅಂದರೆ ಈಗ ಅಕ್ಕಿ ಆಗಿರ್ಬೋದು, ಆರಾಮಾಗಿದ್ದು ಒಂದು ತಿಂಗಳು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಾರೆ, ಕೆಲಸ ಮಾಡಲ್ಲ. ಒಟ್ಟಾರೆ ನಿರುದ್ಯೋಗಿಗಳು ಸೋಮಾರಿಗಳನ್ನು ಮಾಡಿದೆ. ರಾಜ್ಯ ಸರ್ಕಾರ ನಿಜವಾಗ್ಲೂ ಅಂದ್ರೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ? 50-50 ಆಗಿದೆ. ಎಷ್ಟು ಅಂದರೆ ಹಳ್ಳಿಗಳ ಕಡೆ 2,000 ಕೊಡ್ತಿರೋದು ತುಂಬ ಅನುಕೂಲ ಆಗಿದೆ. ಈಗ ಏನಾಗಿದೆ ಅಂದರೆ ಇಲ್ಲ, ಆಲ್ಮೋಸ್ಟ್ ಆಲ್ ಕೊಡ್ತಾ ಇದ್ದಾರೆ. 2 ತಿಂಗಳು 3 ತಿಂಗಳು ಬಿಟ್ಟಾದರೂ ಒಂದೇ ಸಲ ಕೊಡ್ತಾ ಇದ್ದಾರೆ. ಅದು ನಡೀತಾ ಇದೆ. ಹಳ್ಳಿಗಳ ಕಡೆ ಔಷಧಿಗಳು ತಗೋಬಹುದು, ಅಥವಾ ತುಂಬ ಕಡು ಬಡವರು ಇರ್ತಾರೆ, ಅಂಥವ್ರಿಗೆ ತುಂಬ ಅನುಕೂಲ ಆಗಿದೆ. ಅದು ಏನು ತೀರಾ ಏನು ಇದಾಗಿಲ್ಲ. ಬಟ್ ರಾಜ್ಯ ಸರ್ಕಾರದ ಒಂದು ನಮ್ಮ ರಾಜ್ಯದ ಒಂದು ಹಿತದೃಷ್ಟಿಯನ್ನು ನೋಡಿದರೆ ಅದು ತುಂಬ ನೋವಿನ ಸಂಗತಿ. 50-50 ಅನುಕೂಲನೂ ಆಗಿದೆ, ಈ ಕಡೆ ಹಿನ್ನಡೆನೂ ಆಗಿದೆ. ರಾಜ್ಯದ ಒಂದು ಅಭಿವೃದ್ಧಿ ಕುಂದಿದೆ. ಸರ್, ಈಗ ರಾಜ್ಯ ಸರ್ಕಾರ ಉದ್ಧಾರ ಆಗ್ಬೇಕು ಅಂದ್ರೆ 5 ಗ್ಯಾರಂಟಿಗಳನ್ನ ನಿಲ್ಲಿಸಬೇಕಾ ಅನ್ನುವಂಥದ್ದು? ಇಲ್ಲ ಮೇಡಮ್, ಇವಾಗ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ವಾ, ಯಾರಿಗೆ ಹೆಲ್ಪ್ ಆಗ್ತಾ ಇದೆ? ಬಡ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಮಧ್ಯಮ ವರ್ಗದವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಸಣ್ಣ ಇವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಇವಾಗ ಹಳ್ಳಿ ಕಡೆ ನೀವು ನೋಡಿದ್ದೀರಾ, ಯಾವುದೋ ಒಂದು ರಾಯಚೂರಲ್ಲಿ ರೊಟ್ಟಿ ಮಾಡಿದ್ರು ಹೆಂಗಸರು, ಅವರೆಲ್ಲ ಬಸ್ ಫ್ರೀ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದು ಮಾರ್ತಾ ಇದ್ದಾರೆ. ಸೊ ಯಾರಿಗೆ ಲಾಭ ಆಯಿತು? ಹಳ್ಳಿ ಜನರಿಗೆ ಲಾಭ ಆಯಿತು. ತಿರ್ಗಾ ಇವಾಗ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಮುಂಚೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಇವಾಗ ಲೇಡೀಸ್ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಇದು ಆಮೇಲೆ ನೋಡಿ, ಕರೆಂಟು ಇವಾಗ ಸಿಟಿಯಲ್ಲೇ ಕರೆಂಟು 200 ಯೂನಿಟ್ ಫ್ರೀ ಕೊಟ್ಟಿದ್ದಾರೆ.
₹1,500 ಬಂದರೆ ಕರೆಂಟ್ ಫ್ರೀ. ₹1,500 ಒಬ್ಬ ಮನುಷ್ಯನಿಗೆ ಒಂದು ಮನೇಲಿ ಮಿಕ್ಕಿದ್ರೆ ಅವ್ನಿಗೆ ಬೇರೆ ಇದಕ್ಕೆಲ್ಲ ಉಪಯೋಗ ಆಗುತ್ತಲ್ವಾ, ಕರೆಂಟ್ದು ಉಪಯೋಗ ಆಗುತ್ತಲ್ವಾ. ಸೊ ಜನರಿಗೆ ದುಡ್ಡು ಕೊಟ್ಟಿದ್ದಾರೆ, ಅವರು ಜನರಿಗೆ ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಈ ದುಡ್ಡು 5 ಗ್ಯಾರಂಟಿ ಇಲ್ಲ ಅಂದಿದ್ರೆ ಎಲ್ಲ ಕಾಂಟ್ರಾಕ್ಟ್ರು ಅವರು ಇವರು ಎಲ್ಲ ತಿಂದಾಕ್ಬಿಟ್ಟಿರೋರು. ಜನರಿಗೆ ಏನು ಸಿಗ್ತಾ ಇತ್ತು? ಏನೂ ಸಿಗ್ತಾ ಇರಲಿಲ್ಲ. ಇವಾಗ ಕರೆಂಟ್ 200 ಯೂನಿಟ್ ಸಿಗ್ತಾ ಇರಲಿಲ್ಲ, ಲೇಡೀಸ್ಗೆ ಫ್ರೀ ಬಸ್ ಸಿಗ್ತಾ ಇರಲಿಲ್ಲ. ಎಲ್ಲ ದುಡ್ಡು ಎಲ್ಲೋಗಿರೋದು? ಆ KSRTCಲಿ ಅಷ್ಟು ತಿಂದಿರೋರು ತಿನ್ನೋದೆಲ್ಲ ಇವಾಗೆಲ್ಲ ಇದು ಜನರಿಗೆ ಸೇರ್ತಲ್ವಾ. ಒಳ್ಳೆ ಕೆಲಸ ಅದು. ಜನರಿಗೋಸ್ಕರ ಸರ್ಕಾರ ಜನರಿಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಅದೇನನ್ನ ಅಂದ್ಕೊಳ್ಳಿ, ಅವರು ಜನರಿಗೆ ಸೇರಿದೆ, ಉಪಯೋಗ ಆಗಿದೆ. ಇವಾಗ ಲೇಡೀಸ್ಗೆಲ್ಲ ಉಪಯೋಗ ಆಗಿದೆ, ಜೆಂಟ್ಸ್ಗೂ ಕರೆಂಟ್ ಫ್ರೀಯಿಂದ ಅದಕ್ಕೂ ಉಪಯೋಗ ಆಗಿದೆ, ಎಲ್ಲರಿಗೂ ಉಪಯೋಗ ಆಗಿದೆ. ಈಗ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರನೂ ಹಣವಿಲ್ಲ, ನಮ್ಮ ಹತ್ರನೂ ಇಲ್ಲ, ಯಾರು ಇದನ್ನ ಕೇಳ್ಕೊಂಡು ಬರಬೇಡಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಇದಕ್ಕೆ? ಇವಾಗ ಹಣ ಅಂದರೆ ಇವಾಗ ಇವರು ಸೆಂಟ್ರಲ್ ಗೌರ್ಮೆಂಟು ಸರಿಯಾಗಿ GST ನಮ್ಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ಅದು ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಬೇರೆ ಗೌರ್ಮೆಂಟ್ಗಳಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಅವರು ಸರಿಯಾಗಿ ದುಡ್ಡು ಕೊಡದೇ ಇರ್ಬೋದು, ನಮ್ಮ GST ದುಡ್ಡನ್ನ ವಾಪಸ್ ಕೊಡದೇ ಇರ್ಬೋದು, ನಮ್ಮ ರಾಜ್ಯಕ್ಕೆ ಕಮ್ಮಿ ಕೊಡ್ತಾ ಇರ್ಬೋದು. ಇದೆಲ್ಲ ಈ ಫ್ಯಾಕ್ಟರ್ಸ್ ಇದೆಲ್ಲ. ಇದನ್ನು ಅವ್ರು ಯಾರು ಏನೂ ಮಾತಾಡಲ್ಲ ಎಷ್ಟು ಬಂತು ಅಂತ. ಇವಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾವು ಪಾಪ ಹೋಗಿ ಡೆಲ್ಲಿಯಲ್ಲೆಲ್ಲ ಎಲ್ಲರನ್ನೂ ಕೂತ್ಕೊಂಡು ಮಾತಾಡಿ ಎಲ್ಲರ ಹತ್ರನೂ ಬೇಡ್ಕೊಬೇಕು. ಒಬ್ಬ CM ಹೋಗಿ ಸೆಂಟ್ರಲಲ್ಲಿ ಬೇಡಂಗೆ ಆಗ್ಬಿಡ್ತಲ್ರಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.